ಪ್ರೀತ್ ನಿಮ್ಮ ಮುಂದೆ ಇನ್ನೊಂದು ನಿವೇಶನ ತಗೊಂಡು ಹಾಜರಾಗಿದ್ದೀನಿ ಸ್ನೇಹಿತರೆ. ನಾನು ಇವತ್ತಿರೋದು ಮೈಸೂರು ವಿಜಯನಗರ 2ನೇ ಘಟ್ಟ 4th ಸ್ಟೇಜ್ 2nd ಫೇಸ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಿಂತಿದ್ದೀನಿ. ನೀವು ನೋಡ್ತಾ ಇರುವಂಥ ಈ ಖಾಲಿ ನಿವೇಶನ ದಿಸ್ ಇಸ್ 2000 ಸ್ಕ್ವೇರ್ ಫೀಟ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಹೀಗೆ 40 ಹಿಂದಕ್ಕೆ 50. ಸೊ ಇಟ್ ಈಸ್ ಅಬೌಟ್ 2000 ಸ್ಕ್ವೇರ್ ಫೀಟ್ ಇರುವಂತಹ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್. ಅಂದರೆ ಮೂಡಾ ಖಾತಾ, ಮೂಡಾ ಕಂದಾಯ ಇರುವಂತಹ, ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ನೀವು ಮನೆ ಕಟ್ಟದಲ್ಲಿ ಇಲ್ಲಿ ಇದಕ್ಕೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಸಿಗುವಂಥದ್ದು. ಮೂಲಭೂತ ವಿಚಾರಕ್ಕೆ ಬರೋಣ. ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಆಮೇಲೆ ಕರೆಂಟ್ ಅಂದರೆ ಎಲ್ಲ ವಿದ್ಯುತ್ ದೀಪಗಳು, ವಿದ್ಯುತ್ ಕರೆಂಟ್ ಎಲ್ಲ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಭಾಳಷ್ಟು ಜನ ಕೇಳ್ತೀರಿ ಕಮೆಂಟ್ ಸೆಕ್ಷನಲ್ಲಿ, ಸುಪ್ರೀತ್ ಮನೆ ತೋರಿಸ್ತೀರಿ, ಸೈಟ್ ತೋರಿಸ್ತೀರಿ, ಸುತ್ತಮುತ್ತ ಸ್ವಲ್ಪ ಕರೆಕ್ಟಾಗಿ ನಮಗೆ ತೋರಿಸಿ ಅರ್ಥ ಆಗೋ ಹಾಗೆ ಅಂತ. ನೋಡಿ ನನಗೆ ತೋರಿಸ್ತೀನಿ. ಇಲ್ಲಿ ನೀವು ಸೈಟ್ ತೊಗೋತೀರಾ, ಮನೆ ಕಟ್ಟಬೇಕು ಅಂದಾಗ ಸುತ್ತಮುತ್ತ ಮನೆಗಳಿದೆಯಾ, ನಾವು ಒಂಟಿ ಮನೆ ಆಗಿಬಿಡುತ್ತಾ, ಅಕಸ್ಮಾತ್ ಈ ಸುತ್ತಮುತ್ತ ಮನೆಗಳಿದೆಯಾ ಇಲ್ವಾ ಅನ್ನೋದು. ಅದಕ್ಕೋಸ್ಕರ ನೋಡಿ ನಾನು ಫುಲ್ ಏರಿಯಾ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಇಲ್ಲೂ ತೋರಿಸ್ತೀನಿ, ಈ ಮನೆ ಹಿಂಭಾಗದಲ್ಲೂ ನೋಡ್ಬೋದು ನೀವು. ಎಲ್ಲ ಕಡೆನೂ ಸುತ್ತಮುತ್ತ ಅಂದರೆ ಈ ಏನು ಸೈಟ್ ಸೇಲ್ಗಿದೆ ಇದ್ರ ಸುತ್ತಮುತ್ತ ಭಾಳಷ್ಟು ಈಗಾಗಲೇ ಮನೆಗಳಿದೆ. ವಿಜಯನಗರ 4ನೇ ಹಂತ ಬಹಳಷ್ಟು ದೊಡ್ಡದು, ಭಾಳ ಸೈಟ್ಗಳಿದೆ, ಸುತ್ತಮುತ್ತ ಭಾಳಷ್ಟು ಲೇಔಟ್ಗಳಿದೆ ಅಂತ ಭಾಳಷ್ಟು ಜನ ಕೇಳ್ತೀರಾ. ಇದಿರೋದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ NPS ಸ್ಕೂಲ್ ಇದೆ ವಿಜಯನಗರ 4ನೇ ಹಂತದಲ್ಲಿ. ಅದ್ರ ಮುಂಭಾಗದಲ್ಲಿ ಎಡಭಾಗಕ್ಕೆ ಬರುವಂಥದ್ದು ವಿಜಯನಗರ 4th ಸ್ಟೇಜು. ಎಲ್ಲ ಇಟ್ ಇಸ್ ಮೂಡಾ ಲೇಔಟು. ಮೂಡಾ ಅವರ ರಚನೆ ಮಾಡಿರೋ ಅದರ ಪಕ್ಕದಲ್ಲಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂಥದ್ದು. ಎರಡನೇ ವಿಚಾರ, ಇದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮುಂಬರೋ ದಿವಸದಲ್ಲಿ ನಾವು ಇದನ್ನು ಸೇಲ್ ಮಾಡಬೇಕು, ಇದರಿಂದ ನಮಗೆ ಪ್ರಾಫಿಟ್ ಬರ್ತಾ? ಹೌದು, ಖಂಡಿತವಾಗ್ಲೂ. ನೀವು ಈ ಸೈಟ್ನ ತೊಗೊಂಡು ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಫ್ ಯು ಕೀಪ್ ಇಟ್ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸೆಲ್ ಇಟ್ ಫಾರ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್, ಎಸ್ ದಿಸ್ ಇಸ್ ಒನ್ ಆಫ್ ದೋಸ್ ಸೈಟ್ಸ್ ಬಿಕಾಸ್ ಇಟ್ಸ್ ಅ ಕಾರ್ನರ್ ಸೈಟ್. ಒಂದು ಮತ್ತು 2000 ಸ್ಕ್ವೇರ್ ಫೀಟ್ ಇರುವಂಥದ್ದು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ನಿಮ್ಗೆ ಯೂಶಲಿ ಸಿಗೋದು 20, 30, 30, 40, 40, 60, 50, 80. ಈ ಮಿಡ್ ಸೈಜ್ ಸೈಟ್ಗಳು ಬಹಳ ಸಿಗಲ್ಲ, ಕಷ್ಟ, ಮತ್ತು ಮಾಡೇ ಇಲ್ಲ, ರಚಿಸಿಲ್ಲ. ಸಿಕ್ಕಿದ್ರು ನಿಮಗೆ ಅಕಸ್ಮಾತಾಗಿ ಸಿಕ್ಕಿದ್ರು ಕಾರ್ನರ್ಸ್ ಸಿಗಬೇಕು ಅನ್ನೋದು ಬಿಟ್ಟರೆ ಈ ಥರ ಮೆಜರ್ಮೆಂಟ್ ಸಿಗಲ್ಲ. ನೋಡಿ, ಅದಕ್ಕಾಗೆ ಮಾಡ್ತಾ ಇರುವಂತಹ ವಿಡಿಯೋ. ದಿಸ್ ಈಸ್ ಅಬೌಟ್ 2000 ಸ್ಕ್ವೇರ್ ಫೀಟ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಮೂಡಾಯಿಂದ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು, ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಇರುವಂಥದ್ದು. ಇಲ್ಲಿ ಮುಂಬರೋದಿಸಲ್ಲಿ ನೀವು ಮನೆ ಕಟ್ಟಿದ್ರೆ ಮೂಡಾದಿಂದನೇ ನೀವು ಕಟ್ಟಿರುವಂಥ ಮನೆಗೆ ಪ್ಲ್ಯಾನ್ ಅಪ್ರೂವಲ್ ಸಹ ಸಿಗುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಕಿಲೋಮೀಟರ್ ವೈಸ್ ಸುಪ್ರೀತ್ ನಮ್ಗೆ ಹೇಳಿ, ಲೊಕೇಶನ್ ಎಲ್ಲಿದೆ ಅಂತ. ನಾನು ಲೊಕೇಶನ್ ಸುತ್ತಮುತ್ತ ತೋರಿಸಿದ್ದೀನಿ. ಎಲ್ಲಿದೆ ಅಂದರೆ ಮೈಸೂರು ಮಧ್ಯಭಾಗದಿಂದ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಸಯಾಜಿ ರೋಡು, ಮೈಸೂರು ಅರಮನೆ, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 7 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್, ಸುತ್ತಮುತ್ತ ಮನೆಗಳೆಲ್ಲ ತೋರಿಸಿದ್ರಿ, NPS ಸ್ಕೂಲ್ ಇದೆ ಅಂತ ಹೇಳಿದ್ರಿ, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಮಾಲ್ಗಳು, ಶಾಪಿಂಗ್ ಸೆಂಟರ್ಗಳು, ಅಂಗಡಿ, ಅದೆಲ್ಲ ಇದೆಯಾ? ಖಂಡಿತವಾಗ್ಲೂ ನೀವು ಇಲ್ಲಿಂದ ವಿಜಯನಗರ 4ನೇ ಹಂತ 2ನೇ ಘಟ್ಟ